ಇವತ್ತು ಈ ಭಾಗದ ಶಾಸಕಿಯಾಗಿರ್ತಕ್ಕಂಥ ಸಹೋದರಿ ರೂಪಕಲಾ ಶಶಿಧರ್ ಅವರು ಮತ್ತು ಎಲ್ಲ ಹಿರಿಯರ ಆಶೀರ್ವಾದದಿಂದ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಗೌರವಾನ್ವಿತ ಸಿದ್ದರಾಮಯ್ಯನವರು, ನಗರಾಭಿವೃದ್ಧಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಬೈತಿ ಸುರೇಶ್ ಅವರ ಆಶೀರ್ವಾದದಿಂದ ಇವತ್ತು ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಜಿ ಗೋಪಾಲ್ ರೆಡ್ಡಿ ಅವರನ್ನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದು. ಪದಗ್ರಹಣ ಸಮಾರಂಭದಲ್ಲಿ ಆಶೀರ್ವಾದವಾಗಿರ್ತಕ್ಕಂಥ ಪಕ್ಷದಲ್ಲಿ ಯಾರು ನಿಷ್ಠಾವಂತರಾಗಿ ಕೆಲಸ ಮಾಡಿರ್ತಾರೆ ಅವರಿಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅಂತ ತೀರ್ಮಾನಿಸಿ ಕೆಜಿಎಫ್ ಬಂಗಾರಪೇಟೆ ಎರಡೂ ಕ್ಷೇತ್ರಗಳು ಕೂಡ ನಮ್ಗೆ ಒಂದೇ. ಕೆಜಿಎಫ್ ಬೇರೆ ಅಲ್ಲ, ಬಂಗಾರಪೇಟೆ ಬೇರೆ. ಈ ಭಾಗದಲ್ಲಿ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರಿಗೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಆಸೆ ಪಡೆ ಮತ್ತು ಅನಿವಾರ್ಯ ಕಾರಣಗಳಿಂದ ನಾವು ಮತ್ತು ನಮ್ಮ ಮುಖಂಡರಾಗಿರ್ತಕ್ಕಂಥ ಬ್ಯಾಲಳ್ಳಿ ಗೋವಿಂದ ಗೌಡರು, ಸಹೋದರಿ ರೂಪಕಲಾ ಶಶಿಧರ್ ಅವರು ಸೇರಿ ಮೊದಲ ಬಾರಿಗೆ ಗೋಪಾಲ್ ರೆಡ್ಡಿ ಅವರಿಗೆ ಅಧ್ಯಕ್ಷ ಸ್ಥಾನವನ್ನ ಮಾಡಿಕೊಟ್ಟು ಎರಡನೇ ಬಾರಿಗೆ ಶ್ರೀನಿವಾಸ್ ಅಧ್ಯಕ್ಷ ಮಾಡಿಕೊಡೋದಕ್ಕೆ ನಾವಿಬ್ಬರು ಕೂಡ ಸರ್ವಸಮ್ಮತವಾಗಿ ಒಪ್ಪಿಕೊಂಡು ಇವತ್ತು ಮೊದಲನೇ ಬಾರಿ ನಾವು ಗೋಪಾಲ್ ರೆಡ್ಡಿ ಅವರನ್ನು ಮಾಡಿದ್ದೇವೆ. ಎರಡನೇ ಅವಧಿ ಕೂಡ ಶ್ರೀನಿವಾಸ್ ಅವರನ್ನ ಇದೇ ಜವಾಬ್ದಾರಿಯೊಂದಿಗೆ ನಾವಿಬ್ಬರು ಸೇರಿ ಅಧ್ಯಕ್ಷರಾಗಿ ಮಾಡ್ತೇವೆ. ಇವತ್ತು ಈ ಕೆಡಿಯಲ್ಲಿ ಬಹಳಷ್ಟು ಸವಾಲುಗಳಿದ್ದಾವೆ. ಪಟ್ಟೆಬೇಲೆಯಲ್ಲಿ ಲೇಔಟ್ ಮಾಡಬೇಕು ಅಂತ ಹೇಳಿ ಜಮೀನನ್ನು ಖರೀದಿ ಮಾಡಿ 50 ಮಾಡಲು ತಗೊಂಡು ಬಹಳ ವರ್ಷಗಳು ಕಳೆದಿದ್ರು ಕೂಡ ನಿವೇಶನ ಹಾಕಿ ಹೊಸದಾಗಿ ಕೂಡ ನಿವೇಶನ ಮಾಡಬೇಕು. ಈ ಕೇಳಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಒಬ್ಬ ಪ್ರಭಾವಿ ಮುಖಂಡ ಮತ್ತು ಸಮಾಜ ಸೇವಕರಾಗಿರ್ತಕ್ಕಂಥ ಗೋಪಾಲ್ ರೆಡ್ಡಿ ಅವರಿಗೆ ಇವತ್ತು ಅವಕಾಶವನ್ನ ಸರ್ಕಾರ ಮಾಡಿಕೊಟ್ಟಿದೆ. ನಾನು ಹೇಳ್ತೇನೆ, ಇವತ್ತು ಗೋಪಾಲ್ ರೆಡ್ಡಿ ಅವರಿಗೆ ಕೆಜಿಎಫ್ ಬಂಗಾರಪೇಟೆ ಎರಡನ್ನೂ ಕೂಡ ಸಮಾನವಾಗಿ ನೋಡ್ಬೇಕು. ಇಲ್ಲಿ ಏನು ಅಭಿವೃದ್ಧಿ ಆಗ್ಬೇಕಾಗಿದೆ, ಇವತ್ತು ಈ ಕಡ ಈ ಒಂದು ಕಚೇರಿ ಕನ್ನಡವನ್ನ ಸ್ಥಾಪನೆ ಮಾಡಬೇಕು. ಏನು ಬಡಾವಣೆಗಳಿದೆ ಆ ಬಡಾವಣೆ ಅಭಿವೃದ್ಧಿ ಮಾಡಿ ಆ ನಿವೇಶನ ಕೊಡ್ಬೇಕು. ಇದರ ಒಟ್ಟಿಗೆ ಎಲ್ಲೆಲ್ಲಿ ಸಿಎ ನಿವೇಶನ ಇದೆ ಅವಳನ್ನು ಗುರುತು ಮಾಡಿ ಸಂಬಂಧಪಟ್ಟವರಿಗೆ ಅದನ್ನ ಕೊಡ್ಬೇಕು. ಶಾಸಕರಿಗೆ ಮತ್ತು ನಮ್ಮ ಕೆಜಿಎಫ್ ಶಾಸಕಿಯಾದ ರೂಪಕಲಾ ಶಶಿಧರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಇದಕ್ಕೆ ಸಹಕಾರ ಮಾಡಿದ ನಮ್ಮ ಬೈರತಿ ಸುರೇಶ್ ಅಣ್ಣವರಿಗೂ ನನ್ನ ಹೃದಯ ಪೂರ್ವ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತೆ ನಮ್ಮ ಸಿದ್ದರಾಮಣ್ಣವರಿಗೂ, ಮುಖ್ಯಮಂತ್ರಿ ಸಿದ್ದರಾಮಣ್ಣವರಿಗೂ ನಮ್ಮ ಶಾಸಕರ ಮಾತಿಗೆ ಬೆಲೆ ಕೊಟ್ಟು ನನ್ನ ಅಧ್ಯಕ್ಷನಾಗಿ ಮಾಡೋಕೆ ಅವಕಾಶ ಮಾಡಿಕೊದ್ದಕ್ಕೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಣ್ಣವ್ರಿಗೂ ಧನ್ಯವಾದಗಳು ತಿಳಿಸ್ತೇನೆ. ಅದೇ ತರ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರಿಗೂ ನಮ್ಮ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತೀವಿ. ಮತ್ತೆ ಈ ಭಾಗದ ಎಲ್ಲ ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರಿಗೂ, ನಮ್ಮ ಬಂಗಾರಪೇಟೆಯ ಪುರಸಭಾ ಸದಸ್ಯರಿಗೂ, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಗೂ, ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೂ ಎಲ್ಲ ಧನ್ಯವಾದಗಳು ತಿಳಿಸ್ತೇನೆ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ. ಮತ್ತೆ ನಮ್ಮ ಶಾಸಕರು ಹೇಳ್ದಾಗೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಇದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ, ಅಫ್ಸಿಯಲ್ ಮೀಟಿಂಗ್ ಕರೆದಿ ಶಾಸಕರಿಗೆ ಸಲಹೆ ತಗೊಂಡು ಮುಂದಿನ ದಿನಗಳಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ತಿಳಿಸ್ತೇನೆ ಅಂತ ಹೇಳಿ ನಮ್ಮ ಮೀಡಿಯಾ ಮಿತ್ರರಿಗೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿ ನಾನು ಮಾತು ಮುಗಿಸ್ತೀನಿ. ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮ ಕಾರ್ಯಕರ್ತನಾಗಿ ಜನಸೇವೆಯನ್ನು ಮಾಡ್ತಾ ಜನರ ಮಧ್ಯದಲ್ಲಿ ಒಳ್ಳೆ ಕೆಲಸ ಮಾಡಿ ಪಕ್ಷದ ಸಂಘಟನೆಯನ್ನ ಮಾಡ್ತಕ್ಕಂಥವ್ರನ್ನ ಪಕ್ಷ ಗುರುತಿಸಿ ಹಿಡಿದೆ. ಆ ಯಾರು ಪಕ್ಷದಲ್ಲಿ ಕೆಲಸ ಮಾಡ್ತಾರೆ
ಅವರಿಗೆ ತಾಳ್ಮೆಯಿಂದ ಕಾದ್ರೆ ಯಾವತ್ತಾದ್ರೂ ಒಂದು ಉದ್ಯೋಗ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ಅನ್ನೋದಕ್ಕೆ ಬಹುಶಃ ಗೋಪಾಲ್ ರೆಡ್ಡಿ ಅವರು ಉದಾಹರಣೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಸರ್, ಈಗ 15 years ಅಂತ ನೀವು ಮೆಂಬರ್ ಆಗಿದ್ದೀರಾ. ಇನ್ನೊಂದು ಡೌಟ್ ನಿಮಗೆ ಕೇಳಿ ಆರಂಡಲ್ಲಿ 28 ಎಕರೆ ವರ್ಷಕ್ಕೆ ತಗೊಂಡಿದ್ದಾರೆ. ಆದ್ರೆ ಅವರು 10 ವರ್ಷ 13 ವರ್ಷ ಆಗಿದೆ ಅಂತ ಮತ್ತೆ ಕೋರ್ಟ್ಗೆ ಹೋಗಿದ್ದಾರೆ, ವಾಪಸ್ ಕೊಡಿ ಅಂತ. ಎರಡನೇದು 2 ಎಕರೆ ಮಾತ್ರ ನಾನ್ ಕಾಂಟ್ರವರ್ಸಿ, ಅದನ್ನು ಹಾಗೆ ಪೆಂಡಿಂಗ್ ಇದೆ. ಕೋರ್ಟ್ ಪಕ್ಕದಲ್ಲಿ 100ಕ್ಕೆ 100 ಒಂದು ಸೈಟ್ ಇದೆ. ಅದರಲ್ಲಿ ಕಮರ್ಷಿಯಲ್ ಇದು ಕಾಂಪ್ಲೆಕ್ಸ್ ಮಾಡಬೇಕು ಅಂದ್ಬಿಟ್ಟು DPR ಎಲ್ಲ ಆಗಿದೆ, ಎಸ್ಟಿಮೇಷನ್ ಬಂದಿದೆ 4 crores. ಅದೊಂದು ಮಾಡಿದ್ರೆ ಅಟ್ಲೀಸ್ಟ್ ಇದು ಸಿಕ್ಕು ಇಂಡಸ್ಟ್ರಿ ತರ ಸಿಕ್ ಆಫೀಸ್ ಇದು ಏನಿಲ್ಲ, ರೆವಿನ್ಯೂ ಬರ್ತಾ ಇಲ್ಲ. ಏನೋ ರೆವಿನ್ಯೂ ಬಂದ್ರೆ ತಾನೇ ನಾನು ಏನಾದ್ರು ಉಳಿಸಕ್ಕೆ ಇದು ಆಫೀಸು, ಅದಕ್ಕೆ ಏನಾದ್ರು ಪ್ಲಾನ್ ಇಟ್ಟಿದ್ರೆ ಹೇಳಿ. ಖಂಡಿತವಾಗೂ ಪ್ಲಾನ್ ಇದೆ. ನಾನು ಸಹೋದರಿ ರೂಪ್ ಅವರೊಟ್ಟಿಗೆ ಮಾತಾಡಿದ್ದೆ, ನಾನು ಚರ್ಚೆ ಮಾಡಿದ್ದೀನಿ. ಇವತ್ತು KGF ಅಲ್ಲಿ MG ಮಾರ್ಕೆಟ್ ಏನಿದೆ, ಆ MG ಮಾರ್ಕೆಟ್ ಅಲ್ಲಿ ನನ್ನ KUDFC KUD IFC ನಿಗಮದಿಂದ ಸುಮಾರು 25 ಕೋಟಿ ರೂಪಾಯಿಗಳನ್ನ ಸಾಲವಾಗಿ ಕೊಟ್ಟು MG ಮಾರ್ಕೆಟ್ ಅಲ್ಲಿ ನೂತನವಾದ ಬಡಾವಣೆ, ನೂತನವಾದ ವಾಣಿಜ್ಯ ಮಳಿಗೆಗಳ ನಿರ್ಮಾಣ ಮಾಡಬೇಕು ಅಂತ ಎಲ್ಲ ಚರ್ಚೆ ಮಾಡಿದ್ದೇವೆ. ಇದರೊಟ್ಟಿಗೆ KDಗೆ ಸಂಬಂಧಪಟ್ಟಂತಹ ಏನೇ ನಿವೇಶನ ಇದೆ ಅಲ್ಲೂ ಕೂಡ ಕಾಂಪ್ಲೆಕ್ಸ್ ಮಾಡಲಿಕ್ಕೆ, ವಾಣಿಜ್ಯ ಕಾಂಪ್ಲೆಕ್ಸ್ ಮಾಡಲಿಕ್ಕೆ ಇವರೆಲ್ಲ ಕೂಡ ತೀರ್ಮಾನ ತಗೊಂಡ್ರೆ ನಾನು ನನ್ನ ನಿಗಮದಿಂದ ಅದು ಕೂಡ ಹಣಕಾಸು ನೆರವನ್ನ ಒದಗಿಸಿಕೊಡ್ತೇನೆ. ಇವೆರಡೂ ಕೂಡ ನನಗೆ ಜವಾಬ್ದಾರಿ ಇದೆ. ಶ್ರೀಮತಿ ರೂಪ್ಕಾ ಶೆದರೊಟ್ಟಿಗೆ ಮತ್ತೊಮ್ಮೆ ಮಾತಾಡಿ ಇಬ್ಬರು ಕೂಡ KGF ಅನ್ನು ಅಭಿವೃದ್ಧಿ ಮಾಡಬೇಕು ಅಂತ ಬಹಳಷ್ಟು ಯೋಜನೆ ನನ್ನ ನಿಗಮ ಈಗಾಗಲೇ ಇವತ್ತು 20 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದೆ. ಮೂಲಭೂತ ಸೌಕರ್ಯಗಳಿಗಾಗಿ, UGD ಮತ್ತು ಚರಂಡಿಗಾಗಿ KUDFC ಇಂದ ಇವತ್ತು ನಾನು 20 ಕೋಟಿ ರೂಪಾಯಿ ಆಲ್ರೆಡಿ ಬಿಡುಗಡೆ ಮಾಡಿದ್ದೇನೆ. ಅದನ್ನು ಕೂಡ ಪ್ಲಾನ್ ಮಾಡಿಕೊಟ್ರೆ ಹಣವನ್ನು ಕೊಟ್ಟು ತುರ್ತಾಗಿ ಕಾಮಗಾರಿಗಳನ್ನ ತಗೋಬಹುದು. ಇನ್ನು ಮುಂದೆ ಅವರು ನನಗೆ ಮಾತಾಡ್ತಾ ಹೇಳಿದ್ರು, ಅಣ್ಣ 100 ಕೋಟಿ ಆದ್ರೂ ಕೊಡಬೇಕು ಅಂತ ಹೇಳಿದ್ದಾರೆ. ಈ ಸರಿ ನಾವು ಅದನ್ನ ಈ ಪ್ರಾಜೆಕ್ಟ್ ಗಳನ್ನ ನಾವು ಏನಿವತ್ತು ನಮ್ಗೆ ಬರ್ತಕ್ಕಂಥದ್ದು ಫಾರಿನ್ ಫಂಡ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಗ್ರಾಂಟ್ಸ್, ಇದರಲ್ಲಿ ಬಹುಶಃ NGTFT ಸ್ಕೀಮಲ್ಲಿ ಸೇರಿಸ್ಕೊಂಡು KGFಗೆ ಇನ್ನು ಇವತ್ತು ಕೋಲಾರ್ಗೆ 60 ಕೋಟಿ ಕೊಟ್ಟಿದ್ದೇನೆ. KGFಗೆ ಈ ಬಾರಿ 100 ಕೋಟಿ ಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇನೆ. ಮತ್ತು ಸದಾಕಾಲ ರೆಡ್ಡಿ ಅವರಿಗೆ ಇದ್ದೀವಿ, ಇತಿಹಾಸದಲ್ಲಿ KGFಗೆ ಮೊದಲನೇ ಬಾರಿ ಇರುವಂತಹ ಯಾವುದೇ ಭಾರತೀಯ ಜನತಾ ಪಕ್ಷದ ಮುಖಂಡರಾಗ್ಲಿ ಸಂಸದರಾಗ್ಲಿ KGFಗೆ ಅವರ ಕೊಡುಗೆ ದೊಡ್ಡ ಶೂನ್ಯ. ಆದ್ರೆ ನಾವು ರೂಪಕಲಾ ಮತ್ತು ನಾನು ಈ ಭಾಗದಲ್ಲಿ ಇಂಡಸ್ಟ್ರಿ ಮಾಡಬೇಕು, ಸುಮಾರು ಇಂಡಸ್ಟ್ರಿಗಳಲ್ಲಿ ಬರಬೇಕು. ಆ ಇಂಡಸ್ಟ್ರಿಗಳಿಗೆ ಬಂದ ಮೇಲೆ ಇಲ್ಲಿ ಸುಮಾರು ಒಂದು 20,000 ಜನಕ್ಕೆ ಕೆಲಸ ಸಿಗಬೇಕು. ಅದರೊಟ್ಟಿಗೆ ಒಂದು ಟೌನ್ಶಿಪ್ ಮಾಡೋದ್ರಿಂದ ಕೋಲಾರ ಜಿಲ್ಲೆಯಲ್ಲಿ KGFನ ಟೌನ್ಶಿಪ್ ಮಾದರಿ ಆಗ್ತದೆ. ಆ ಒಂದು ಟೌನ್ಶಿಪ್ಗೆ ಬೇಕಾಗಿರ್ತಕ್ಕಂಥ ನೀರು, ಚರಂಡಿ, ವಿದ್ಯುತ್, ಪಾರ್ಕ್, ರಸ್ತೆಗಳು ಇವೆಲ್ಲವನ್ನು ಕೂಡ ಅಭಿವೃದ್ಧಿ ಮಾಡಲಿಕ್ಕೆ 400 ರೂಪಾಯಿ ಅವರು ಚರ್ಚೆ ಮಾಡಿದ್ದೇವೆ. ಇಷ್ಟೇ ಅಲ್ಲ, ಬಂದೆ ನೀವು ಏನ್ ಕೇಳಿದ್ರಿ ಹೇಳ್ಬಿಡಿದ್ರೆ ಮತ್ತೆ ಕೇಳಿ. ಜೊತೆಗೆ ಇವತ್ತೇನು ಬೇತ್ಮಂಗಲ ಕೆರೆ ಇದೆ, ಹಿಂದೆ ಮೈನ್ಸ್ ಹಿಡಿಬೇಕಾದ್ರೆ ಬೇತ್ಮಂಗಲ ಕೆರೆಯಿಂದ ಇಲ್ಲಿಗೆ ನೀರು ಸರಬರಾಜು ಆಗ್ತಾ ಇದೆ. ನಾನು ಎರಗೋಳ್ ಮಾಡಿದ್ಮೇಲೆ ಬಹುಶಃ ಶಾಸಕಿಯವರು ನನ್ನ ಕೇಳಿದ್ರು, ನಾನು ಎರಗೋಳ್ ಮಾಡಿದ್ವಿ ಹೆಂಗ್ ನಡೀತಾ ಇದೆ ಅಂತ. ಚೆನ್ನಾಗಿದೆಯಮ್ಮ, ಎರಗೋಳ್ ಮಾಡೋದ್ರಿಂದ ಬಹುಶಃ ಬಂಗಾರ ಬೆಳೆದು ಕುಡಿಯೋ ಸಮಸ್ಯೆ ಪರಿಹಾರ ಆಗಿದೆ. ನಿನ್ಗೂ ಕೂಡ ಒಂದು ವೇಳೆ ನಾವು ಇಂಡಸ್ಟ್ರಿ ಏರಿಯಾ ಮಾಡ್ತೀವಿ, ಆ ಏರಿಯಾಗೆ ಬೇತಮಣ್ಣಿನ ನೀರು ತಗೊಂಡ್ಬಂದು ಅದನ್ನ ಫಿಲ್ಟರ್ ಮಾಡಿ ಕೊಟ್ರೆ ಬಹುಶಃ ಉದ್ಯಮಗಳು ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಇಷ್ಟೇ ಅಲ್ಲ, ಇವತ್ತು ಬಂಗಾರಪೇಟೆಯಲ್ಲಿ ವರ್ಕಲ ರಸ್ತೆ ಏನ್ ಬೈಪಾಸ್ ಮಾಡ್ತಾ ಇದ್ವಿ, ಅದರೊಟ್ಟಿಗೆ ಕೋಲಾರದಿಂದ KGF ತನಕ ಡಬಲ್ ರಸ್ತೆಯನ್ನು ಮಾಡ್ಬೇಕಂತ ಕೂಡ ಸಂಕಲ್ಪವನ್ನ ಇಂಪ್ರೂವ್ ಮಾಡಿದ್ವಿ. ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ನಮಗಿರ್ತಕ್ಕಂಥ ಬದ್ಧತೆ. ಕೇಳಿ ಏನಾದ್ರು ಹೇಳ್ತದೆ.
ಇಲ್ಲ, ನೀರಿನ ವ್ಯವಸ್ಥೆನೆ ಹೇಳ್ತಿರೋದು. 292 ಎಕರೆ ಟೌನ್ಶಿಪ್, ಆಮೇಲೆ 600 ಚಿಲ್ಲರೆ ಎಕರೆ ಕೈಗಾರಿಕೆ, ಅಷ್ಟಕ್ಕೆ ಬೇಕು ಮೂಲಕ ಸಾಕಾಗಲ್ವಲ್ಲ? ಅದಕ್ಕೆ ಪರ್ಯಾಯವಾಗಿ ಏನ್ ಮಾಡ್ಬೇಕು ಅಂತ ಕೂಡ ಯೋಚನೆ ಮಾಡ್ತೇವೆ. ನೋಡಿ, ಪರ್ಯಾಯವಾಗಿ ಇವತ್ತು ಕೃಷಿಭಾ ನದಿಯಿಂದ ಹೋಗ್ತಕ್ಕಂಥ ನೀರು ಕಾಮಸ ಬಂಗಾರಪೇಟೆ ಕೊಬ್ಬರಿಕೆರೆ ಕಾಮಸದ್ ಬಿಟ್ರೆ ನೇರವಾಗಿ ತಮಿಳುನಾಡು ಹರಿದು ಹೋಗ್ತಾ ಇದೆ. ಅಲ್ಲಿ ಕಾಮಸದ ನಂತರ ಬರ್ತಕ್ಕಂಥ ಇದರಲ್ಲಿ ಒಂದು ಏನು ಎರಗೋಳ್ ಕಟ್ಟಿ ಅಲ್ಲಿ ನೀರು ಸಂಗ್ರಹಣೆ ಮಾಡಿ ಆ ನೀರನ್ನು ಕೂಡ ಕೈಗಾರಿಕೆ ತಗೋಬರ್ಬೇಕು ಅಂತ ಹೇಳಿ ಪ್ರಾಸ್ತಾವಿಕವಾಗಿ ಚರ್ಚೆಯನ್ನ ಮಾಡಿದ್ದೇವೆ. ಇದಕ್ಕೆ ಕಾರ್ಯೋನ್ಮುಖರಾಗಿದ್ದೇವೆ. ಮುಂದೆ ಇದರ ಬಗ್ಗೆ ರೂಪುಗಳನ್ನ ಇಬ್ಬರು ಒಟ್ಟಾಗಿ ತಿಳಿಸ್ತೇವೆ. ಎಲ್ಲಿ ನೀಲನಕ್ಷೆ ಆಗಿದೆ ಸರ್? ನೀಲನಕ್ಷೆ ಎಲ್ಲಾಗಿದೆ? ಅದಕ್ಕೆ ಕಾರ್ಯೋನ್ಮುಖರಾಗಿದ್ದೇವೆ, ತಯಾರಾಗಿಲ್ಲ. ಡಿಸ್ಕಷನ್ ನೀಲನಕ್ಷೆಯನ್ನ DPR ತಯಾರು ಮಾಡಲಿಕ್ಕೆ ಚರ್ಚೆ ಮಾಡಿದ್ದೇವೆ. ಚರ್ಚೆ ಮಾಡೋದು ಕಮಿಟಿ ಮಾಡಬೇಕು, ಕಮಿಟಿ ತಂಡ ಮಾಡಬೇಕು, ಸರ್ವೆಗಳಾಗಬೇಕು, ಜಾಗ ಗುರುತಿಸಬೇಕು, ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ತಗೋಬೇಕು, NDC ಪರ್ಮಿಷನ್ ತಗೋಬೇಕು, ಹಸುಗಳಿಂದ ಪರ್ಮಿಷನ್ ತಗೋಬೇಕು. ಬಹಳಷ್ಟು ಪಾಡ್ಬಿಟ್ಟಿದ್ದಾವೆ. ಪ್ರಯತ್ನ ಮಾಡಿದ್ರೆ ಯಾವುದು ಆಗೋದಿಲ್ಲ. ಎರಗೋಳನ್ನ 10 ವರ್ಷ ಪ್ರಯತ್ನ ಮಾಡಿದ್ದಕ್ಕೆ ಒಂದು ಡ್ಯಾಮ್ ಕಟ್ಟಿ ನೀರು ಕೊಟ್ವಿ. ಒಂದು ವೇಳೆ ಹಿಂದೆ ಅವ್ರೇನು ಉದ್ಘಾಟನೆ ಮಾಡಿ ಬಿಟ್ಟೋಗಿದ್ರು, ಹಂಗೆ ಬಿಟ್ಬಿಟ್ಟಿದ್ರೆ S ನಾರಾಯಣ ಸ್ವಾಮಿ 100 ವರ್ಷಕ್ಕೂ ಡ್ಯಾಮ್ ಆಗ್ತಾ ಇರ್ಲಿಲ್ಲ. ಅವತ್ತು ಕೂಡ ಪ್ರಯತ್ನ ಇದ್ರೆ ಭಗವಂತ ಫಲ ಕೊಡ್ತಾನೆ. That's called man proposes, God disposes. KGF ಬಂಗಾರಪೇಟೆ ಎರಡು ಸೇರಿಸಿ ಕಾರ್ಪೊರೇಷನ್ ಆಕ್ಸೆಪ್ಟ್ ಮಾಡಬಾರ್ದು. ಈಗ ಟೌನ್ಶಿಪ್ ಆಗ್ತಿದೆ, ಅದು ಕೂಡ ಪ್ರಸ್ತಾವನೆಯಲ್ಲಿದೆ. ಈಗ ಹೇಳೋದಿಲ್ಲ, ಅದು ಮುಂದಿನ ದಿನಮಾನಗಳಲ್ಲಿ ನಾವು ಇಬ್ಬರು ಪ್ರೆಸ್ ಮೀಟ್ ಮಾಡಿ ನಿಮಗೆ ವಿಷಯ ತಿಳಿಸ್ತೇವೆ. ಸರ್, ಆಮೇಲೆ ಮತ್ತೆ KDF ಸೀರಿಯಸ್ ಪ್ರಾಬ್ಲಮ್ ಬಂದಿದೆ. ಏನ್ ಸರ್? ಒಂದು ಲೇಔಟ್ಸ್ ಎಲ್ಲ ಮಾಡಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದಾರೆ ಲೇಔಟ್ಸ್ಗೆ. ಆದ್ರೆ ಮುನ್ಸಿಪಾಲಿಟಿಗೆ ಹೋದ್ರೆ ಪರ್ಮಿಷನ್ ನೀವು ಕೊಡಲ್ಲ, ಖಾತಾ ಮಾಡ್ತೀವಿ. ಅರ್ಥ ಆಯ್ತಾ ಸರ್ ಕಮಿಷನರ್? ಅದರಿಂದ ಕೆಲವರೆಲ್ಲ ಕಟ್ಬಿಟ್ಟಿದ್ದಾರೆ ವಿತೌಟ್ ದಿ ಪರ್ಮಿಷನ್ ಆಫ್ KDA ಮುನ್ಸಿಪಾಲಿಟಿ. ಏನೋ ಅವ್ರ ಕಷ್ಟಪಟ್ಟು ಏನೋ ಕಟ್ಟಿದ್ದಾರೆ, ಆದ್ರೆ ಪರ್ಮಿಷನ್ ಕೊಡ್ತಾ ಇಲ್ಲ. ಈಗ ಸಪೋಸ್ ಪರ್ಮಿಷನ್ ಕೊಟ್ರೆ ಇದು ಬೆಟರ್ಮೆಂಟ್ ಚಾರ್ಜ್, ಡೆವಲಪ್ಮೆಂಟ್ ಚಾರ್ಜ್, ಇದು ರೆವೆನ್ಯೂ ಬರುತ್ತೆ. ಮುನ್ಸಿಪಾಲಿಟಿ ಇದು ಆಗ್ತಾ ಇಲ್ಲ. ಇಲ್ಲಿ ಬಂದೆ ನಿನ್ನೆ ನಮ್ಮ ಅಸೆಂಬ್ಲಿಯಲ್ಲಿ ಇದಕ್ಕೆ ತಿದ್ದುಪಡಿ ತಂದಿದ್ದೇವೆ. ತಿದ್ದುಪಡಿ ಏನಪ್ಪಾ ಅಂದ್ರೆ, ಯಾವ್ಯಾವ ಅನಾಥರೈಸ್ ಕಟ್ಟ ಕಟ್ಟಿದ್ದಾರೆ, ವಿತೌಟ್ ಟೌನ್ ಯಾರು ಕಟ್ಟಿದ್ದಾರೆ ಅವ್ರನ್ನೆಲ್ಲ ಕೂಡ ಸಕ್ರಮವಾದ ಕೆಲಸವನ್ನ ಮಾಡಿ ನಾವೇ ಹಾಕಿ ಅಮೆಂಡ್ ಮಾಡಿ ರೂಲ್ ತರ್ತಾ ಇದ್ದೇವೆ. ಕೆಲವೇ ದಿನಗಳೆಲ್ಲ ರೂಲ್ ಬರ್ತದೆ. ಖಂಡಿತವಾಗ್ಲೂ ಕೂಡ ಅದ್ರ ಪರವಾಗಿ ನಾನು ಇದ್ದೇನೆ. ನನ್ನ ಭಾಗದಲ್ಲೂ ಕೂಡ ಬಹಳಷ್ಟು ಖಾತೆ ಮಾಡಿದ್ದಾರೆ. ನಮ್ಮ ಕಮಿಷನರ್ ಕೂಡ ಇಲ್ಲಿಂದ ಬಹಳ ದುರ್ಗಳು ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಮುಕ್ತಿಯ ಕಾಣಬೇಕು ಅಂತೇಳಿ ಸರ್ಕಾರ ಒಳ್ಳೆ ತೀರ್ಮಾನ ತಗೊಂಡು ಇವತ್ತು ನಾವು ವಿಧಾನಸಭೆಯಲ್ಲಿ ಅದಕ್ಕೆ ಅನುಮೋದನೆ ಕೊಟ್ಟಿದ್ದೇವೆ. ಕೆಲವೇ ದಿನಗಳಲ್ಲಿ ಅದು ರೂಲ್ಸ್ ಆಗಿ ಮಾಡ್ಬಿಡಕ್ಕೆ ಬರ್ತದೆ. ಖಂಡಿತವಾಗ್ಲೂ ಕೂಡ ಯಾರ್ಯಾರು ಅನಾಥ ಮನೆ ಕಟ್ಟಿದ್ದಾರೆ ಎಲ್ಲರೂ ಕೂಡ KDAಯಲ್ಲಿ ಬೆಡ್ರೂಮ್ ಚಾರ್ಜ್ ಕಟ್ಸ್ಕೊಂಡು ಅವರಿಗೆ NOC ಕೊಡುವ ಕೆಲಸವನ್ನು ಮಾಡಿ ಬಹುಶಃ ಸಾಲ ಗಿಲ ಎಲ್ಲ ಸಿಗ್ಲಿಕ್ಕೆ ಬ್ಯಾಂಕ್ಗಳಲ್ಲಿ ಆ ಒಂದು ಸಹಾಯವನ್ನು ಕೂಡ ಮಾಡ್ತೇವೆ. ಇವತ್ತು KGF ಕಾಂಗ್ರೆಸ್ ಮುಖಂಡರು ಯಾರು ಕಾಣ್ತಾ ಇಲ್ಲ. ಇದು ಕಾರ್ಯಕ್ರಮವನ್ನ ತುರ್ತಾಗಿ ವ್ಯವಸ್ಥೆ ಮಾಡಿ ಬಹುಶಃ ನಿನ್ನೆ ಒಂದು ಅಸೆಂಬ್ಲಿಯಲ್ಲಿದ್ದೆ, ಸಂಪರ್ಕ ಮಾಡ ಹಾಗಿಲ್ಲ. ನಿನ್ನೆ ನಮ್ಮ ಏನಿವತ್ತು ಗೋಪಾಲ್ ರೆಡ್ಡಿ ಅವರು ನಿನ್ನೆ ಅನೇಕ ಮುಖಂಡರು ಹೋಗಿ ಆಹ್ವಾನವನ್ನು ಕೊಟ್ಟಿದ್ದಾರೆ. ಅವರಿಗೆಲ್ಲ ಕೂಡ ಬರ್ಲಿಕ್ಕೆ ಹೇಳಿದ್ದಾರೆ. ಸಭೆ ಸಂದರ್ಭ PBB Jewelries at KGF First Cross Road. Exclusive showroom for all silver, gold and diamond jewelry with 916 hallmark. Large varieties of gold and diamond jewelry with best price. 10% discount on PUC and SLC. Venus Ambur Biryani now at Dasasali with same taste. Frisk time in KGF Live Birds Zoo along exhibition with huge gained wheel and kids new playing items with huge food court and many more new items. Visit one zoo park and amusement park at Malayali ground next to B.R. Ambedkar Park.
For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindigul style biryani. 100% Venus biryani. Near Government Maternity Hospital, Maharaja Road, Robertson Peak.